ಒಂದು ಎಪಿಸೋಡ್ ಮಾಡಿದ್ದು ನಾವು ಅರ್ನ್ ಮನಿ ಫ್ರೀ ಕನ್ಸಲ್ಟೇಷನ್ ಅಂತ ಅಂದ್ಬಿಟ್ಟು. ಸೊ ಆ ಫ್ರೀ ಕನ್ಸಲ್ಟೇಷನ್ ಅಲ್ಲಿ ನನಗೆ ತುಂಬಾ ಕಮೆಂಟ್ಸ್ಗಳು ಬಂದಿದೆ. ಆ ಕಮೆಂಟ್ಸ್ಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಒಬ್ರು ಕಳ್ಸಿದ್ದಾರೆ, ಹಾಯ್ ಸರ್, ಮೈ ಸ್ಕಿಲ್ ವೆಡ್ಡಿಂಗ್ ಫೋಟೋಗ್ರಫಿ ಅಂತ ಕೇಳಿದ್ದಾರೆ. ವೆರಿ ಗುಡ್, ವೆಡ್ಡಿಂಗ್ ಫೋಟೋಗ್ರಫಿ ಇದೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಮೈ ಸ್ಕಿಲ್ ಓಪನಿಂಗ್ ಓನ್ ಬ್ಯೂಟಿ ಪಾರ್ಲರ್ ಅಂತ ಬರ್ತಿದ್ದೀರಾ. ವೆರಿ ಗುಡ್. ಮೈ ಸ್ಕಿಲ್ ಟೈಲರಿಂಗ್ ಅಂತ ಹೇಳಿದ್ದಾರೆ. ಐ ಅಪ್ರಿಷಿಯೇಟ್. ಓಕೆ, ಟೈಲರಿಂಗ್ ಅವ್ರಿಗೆ ಇವತ್ತು ಗಾರ್ಮೆಂಟ್ಸ್ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲಲ್ಲಿದೆ. ಅವ್ರಿಗೆ ಏನು ಮಾಹಿತಿ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಅಂಥವ್ರಿಗೆ ಪ್ರಾಪರ್ ಆದಂಥ ಮಾಹಿತಿನ ಕೊಡ್ತಾ ಹೋಗೋಣ. ಓಕೆ, World's best strategist, king of deal closure, highest paid consultant, smart entrepreneur, international speaker, unique author, ಮೈ ಸ್ಕಿಲ್ ವೆಡ್ಡಿಂಗ್ ಫೋಟೋಗ್ರಫಿ ಅಂತ ಕೇಳಿದ್ದಾರೆ. ವೆರಿ ಗುಡ್. ವೆಡ್ಡಿಂಗ್ ಫೋಟೋಗ್ರಫಿ ಇದೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಏನಾಫ್ ಆಪರ್ಚುನಿಟೀಸ್ ಇದೆ. ಫೋಟೋಗ್ರಾಫರ್ಗಂತೂ ತುಂಬ ಆಪರ್ಚುನಿಟಿ ಇದೆ. ನೋಡಿ, ನಾವೇನೇ ಇವಾಗ ನಮ್ಮ ಪಾಡ್ಕಾಸ್ಟ್ ಮಾಡೋದಕ್ಕೆ ನಮ್ಗೆ ಒಳ್ಳೆ ಫೋಟೋಗ್ರಾಫರ್ ಬೇಕು. ಡೋಂಟ್ ಫಿಕ್ಸ್ ಓನ್ಲಿ ಫಾರ್ ಎ ವೆಡ್ಡಿಂಗ್ ಆರ್ ಓನ್ಲಿ ಫಾರ್ ಎ ಫೋಟೋಶೂಟ್ ಅಥವಾ ಓನ್ಲಿ ಫಾರ್ ಎ ಸ್ಟುಡಿಯೋ ಅಂತ ಫಿಕ್ಸ್ ಆಗಬೇಡಿ. ಎಕ್ಸ್ಪ್ಲೋರ್ ಯುವರ್ ಟ್ಯಾಲೆಂಟ್ ಟು ದ ಎನಾಫ್ ಫೀಲ್ಡ್. ಓಕೆ, ಫೋಟೋಗ್ರಾಫರ್ಸ್ಗೆ, ವಿಡಿಯೋಗ್ರಾಫರ್ಸ್ಗೆ ದಿಸ್ ಇಸ್ ಎ ಗೋಲ್ಡನ್ ಎರಾ. ಎಷ್ಟೋ ಜನಕ್ಕೆ ಈಗ ಯೂಟ್ಯೂಬ್ ಎಲ್ಲ ಬಂದಿರೋದ್ರಿಂದ ತುಂಬ ಜನ ಅದನ್ನು ಕಾಯ್ತಾ ಇದ್ದಾರೆ. ನಮಗೆ ಅದರ ಪಾಡ್ಕಾಸ್ಟ್ ಮಾಡೋದಕ್ಕೆ ಅಥವಾ ಇದಕ್ಕೆಲ್ಲದಕ್ಕೂ ಕಾಯ್ತಾ ಇದ್ದಾರೆ. ನಿಮ್ಮ ಸ್ಕಿಲ್ನ ನೀವು ಮಾರ್ಕೆಟ್ ಪ್ಲೇಸಿಗೆ ತೋರಿಸಿ. ಇವಾಗಿರುವಂಥ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಮಾಡುವಂಥ ಬೆಸ್ಟ್ ಫೋಟೋಗ್ರಫೀಸ್ನೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಹೋಗಿ 100% ನಿಮಗೆ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಸೊ ಕ್ರಿಯೇಟಿವಿಟಿಯಾಗಿ ಮಾಡುವಂಥದ್ದು, ಟ್ರೆಡಿಷ್ನಲನ್ನು ಬಿಟ್ಟು ಬೇರೆ ಆ್ಯಂಗಲಲ್ಲಿ ಮಾಡ್ತಾ ಹೋಯಿತು ಅಂದರೆ ತುಂಬ ಆಪರ್ಚುನಿಟೀಸ್ ಬರ್ತಾ ಹೋಗ್ತದೆ. ನೆಕ್ಸ್ಟು ಮೈ ಸ್ಕಿಲ್ ಓಪನಿಂಗ್ ಓನ್ ಬ್ಯೂಟಿ ಪಾರ್ಲರ್ ಅಂತ ಬರ್ತಿದ್ದೀರಾ. ವೆರಿ ಗುಡ್. ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ, ಬ್ಯೂಟಿ ಪಾರ್ಲರ್ಗೂ ತುಂಬಾ ಆಪರ್ಚುನಿಟಿಗಳಿದೆ. ನಾನು ಹೇಳುವಂಥದ್ದು, ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ಫಸ್ಟು ಎಲ್ಲರಿಗೂ ಹೇಳುವಂಥದ್ದು ದ ಬೇಸಿಕ್ ಥಿಂಗ್. ನೀವೊಂದು ಬಿಸ್ನೆಸ್ ಓಪನ್ ಮಾಡಬೇಕಂದ್ರೆ ಆ ಬಿಸ್ನೆಸ್ಗೆ ಒಂದು ಮಾನದಂಡ ಅಂತಿರುತ್ತೆ. ಅಂದರೆ ಈಗ ನಾನು ಯಾವುದೋ ಒಂದು ರೋಡಲ್ಲಿ ಬರ್ತಾಯಿದ್ದೆ, RR ನಗರ ರೋಡಲ್ಲಿ ಬರ್ತಾಯಿದ್ದೆ, ಒಂದು ಬಾಡಿ ಕ್ರಾಫ್ಟ್ ಅಂತ ಅಂದ್ಬಿಟ್ಟು ಒಂದು ಸೆಲೂನ್ ಓಪನ್ ಆಗ್ತಾಯಿದೆ. ಓಕೆ, ವೆನ್ ಬಿಫೋರ್ ಓಪನಿಂಗ್ ದಟ್ ಏರಿಯಾ, ಆ ಏರಿಯಾದಲ್ಲಿ ಓಪನ್ ಮಾಡೋಕ್ಕಿಂತ ಮುಂಚೆನೇ ಅವರು ಒಂದು R&D ಮಾಡಿರ್ತಾರೆ. ಆ ಏರಿಯಾದಲ್ಲಿ ಎಷ್ಟು ಜನ ನಮ್ಮ ಹತ್ರ ಬಂದು ಕನ್ಸ್ಯೂಮ್ ಆಗ್ಬೋದು ಅನ್ನೋದು ಯೋಚನೆ ಮಾಡಿರ್ತಾರೆ. ಮತ್ತು ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ ಎಷ್ಟಾಗುತ್ತೆ ಅಂತ ಬಡ್ಜೆಟ್ ಮಾಡಿರ್ತಾರೆ. ಅದಕ್ಕೆ ಎಷ್ಟು ಸ್ಟಾಫ್ನ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಅದಕ್ಕೆ 6 ಮಂತ್ಸು ಬಿಸ್ನೆಸ್ ಇಲ್ಲ ಅಂದರೂ ರನ್ ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಬಂಡವಾಳ ಇಡಬೇಕು, ಕ್ಯಾಪಿಟಲ್ ಇಡಬೇಕು, ಬರ್ನಿಂಗ್ ಎಕ್ಸ್ಪೆನ್ಸಸ್ ಇಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಇದನ್ನೆಲ್ಲನೂ ನೀವು ಮಾಡ್ತೀರಾ ಅನ್ನೋದಿತ್ತು ಅಂದರೆ, ಇದೆಲ್ಲ ನಿಮ್ಮ ಹತ್ರ ಇದೆ ಅಂತ ಹೇಳೋದಿತ್ತು ಅಂತಂದರೆ, ದೆನ್ ಓನ್ಲಿ ಯು ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ಓಕೆ, ಇಲ್ಲ ಅಂತಂದರೆ ಎಗೇನ್ ನೀವೇನಾಗ್ತೀರಾ ಅಂದರೆ, ಎಷ್ಟೋ ನಿಮ್ಮ ಹತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಬ್ಯೂಟಿ ಪಾರ್ಲರ್ಗೆ 10 ಲಕ್ಷ ಬೇಕಾಗಿರುತ್ತೆ ಅಂದ್ಕೊಳ್ಳಿ. ನಿಮ್ಮ ಜೋಬಲ್ಲಿ 1 ಲಕ್ಷ ಇಟ್ಕೊಂಡು ನೀವು 10 ಲಕ್ಷನ ನೀವು ನಾನು ಬಿಸ್ನೆಸ್ ಆದಮೇಲೆ ಮಾಡ್ತೀನಿ ಅಂತ ಹೋಯ್ತು ಅಂದರೆ ಎಗೇನ್ ನೀವು ಫ್ಲಾಪ್ ಆಗ್ತೀರಾ. ಅಂಥ ದಡ್ಡಿ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಅದ್ರ ಬದಲು ಬ್ಯೂಟಿ ಪಾರ್ಲರ್ ಎಕ್ಸ್ಪರ್ಟ್ ಇದ್ದೀರಾ ಅಂದರೆ ಇವರೇ ಬ್ಯೂಟಿಷಿಯನ್. ಓಕೆ, ಸೊ ಆ ಥರದ ಆಪರ್ಚುನಿಟಿ ಎಷ್ಟು ಸಿಗುತ್ತೆ ಅಂತ ಫ್ರೀಲ್ಯಾನ್ಸರಾಗಿ ಮಾಡಿ, ಅದರಿಂದ ಒಳ್ಳೆ ಅರ್ನ್ ಮಾಡಿ, ಒಳ್ಳೊಳ್ಳೆ ನಿಮ್ಮ ಸ್ಕಿಲ್ನ ತೋರಿಸಿ, ನಿಮ್ಮ ಟ್ಯಾಲೆಂಟ್ನ ಹೊರಗಡೆ ತೋರಿಸಿ. ನಿಮ್ಮ ವ್ಯಾಲ್ಯೂ ಇವಾಗ ನೀವು ಒಬ್ಬರಿಗೆ ಒಂದು ಮೇಕಪ್ ಆರ್ಟಿಸ್ಟ್ ಆಗಿ ಮಾಡ್ತು ಅಂತಂದರೆ ಒಂದು 1000 ರೂಪೀಸ್ ಕೊಡ್ತಾರೆ ಅಂತಂದರೆ ನಿಮ್ಮ ವ್ಯಾಲ್ಯೂನ ಕ್ರಿಯೇಟ್ ಮಾಡಿ, ಅದು 10,000 ಬರೋ ಹಾಗೆ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಅರ್ನ್ ಮಾಡಿ, ಒಂದು 6 ಮಂತ್ಸ್ 1 ಇಯರ್ ಅರ್ನ್ ಮಾಡಿ. ಅದಕ್ಕೆ ಬೇಕಾಗುವಂಥ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋದಕ್ಕೆ 10 ಲ್ಯಾಕ್ ಬೇಕು ಅಂದರೆ ಅಷ್ಟು ದುಡ್ಡನ್ನು ರೆಡಿ ಮಾಡಿ ನೀವು ಬಿಸ್ನೆಸ್ ಮಾಡ್ತು ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೆ ಫೇಲ್ಯೂರ್ ಅನ್ನುವಂಥದ್ದು ಬರಲ್ಲ. ಇಲ್ಲ, ನನ್ನ ಹತ್ರ 1 ಲಕ್ಷ ಇದೆ, ನಾನು ಇಮಿಡಿಯೇಟಾಗಿ ಶುರು ಮಾಡಿಬಿಡ್ತೀನಿ ಅಂತಂದರೆ ಎಗೇನ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಸ್ಟ್ರಗ್ಲಿಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಮೈ ಸ್ಕಿಲ್ ಟೈಲರಿಂಗ್ ಅಂತ ಹೇಳಿದ್ದಾರೆ. ಐ ಅಪ್ರಿಷಿಯೇಟ್. ಓಕೆ, ಟೈಲರಿಂಗ್ ಅವ್ರಿಗೆ ಇವತ್ತು ಗಾರ್ಮೆಂಟ್ಸ್ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲಲ್ಲಿದೆ. ನಂದೊಂದು ತುಂಬಾ ಬೇರೆ ಥರದ ಐಡಿಯಾನ ನಾನು ಮಾಡಿದ್ದೆ ಟೈಲರಿಂಗಿಗೆ ಅಂತ ಅಂದ್ಬಿಟ್ಟು. ನಾನೊಂದು ಪ್ಲ್ಯಾನ್ ಮಾಡಿದ್ದೆ. ಈಗ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಅವರು ಹೊಲ್ದಿ ಕೊಡ್ತಾ ಹೋಗ್ತಾರೆ. ಸೊ ಟೈಲರಿಂಗ್ಗೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಒಂದಷ್ಟು ಜನ ಕನ್ಸಲ್ಟೇಷನ್ ಕೇಳೋಕ್ಕೆ ಅಂತ ಬಂದಾಗ ಅವರಿಗೆ ನಾನೊಂದಷ್ಟು ಸಜೆಷನ್ ಕೊಟ್ಟಿದ್ದೆ. ನೀವು ಟೈಲರಿಂಗ್ದೇ ಆದಂಥ ನಿಮ್ಮದೇ ಆದಂಥ ಒಂದು ಯೂನಿಯನ್ನ ಮಾಡಿಕೊಂಡು ಇದೇ ಥರ ಔಟ್ಸೋರ್ಸ್ ಮಾಡುವಂಥ ಇವ್ರ ಹತ್ರ ನಾವು ಬಟ್ಟೆಗಳನ್ನ ತಗೊಂಡು, ಈಗ ನೀವು ಟೈಲರಿಂಗ್ ಅಂತ ಹೇಳಿದ್ರೆ ಇವಾಗ ಯು ಕೆಪ್ಟ್ ಒಂದು ಶಾಪ್ ಅಂತ ಒಂದು ಹಳ್ಳಿನಲ್ಲೋ ಅಥವಾ ಒಂದು ಊರಲ್ಲೋ ಒಂದು ಶಾಪ್ ಇಟ್ಕೊಂಡು ನೀವು ಎಕ್ಸಿಸ್ಟಿಂಗ್ ಹೊರಗಡೆ ಇರುವಂಥವ್ರಿಗೆ ಕ್ಲಾತ್ನ ಸ್ಟಿಚ್ ಮಾಡಿಕೊಡ್ತಾ ಇರ್ತೀರ.
ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಗಾರ್ಮೆಂಟ್ಸಿಗೆ ಬರುವಂಥ ಬಟ್ಟೆಗಳ್ನೇ ಫಾರ್ ಎಕ್ಸಾಂಪಲ್ ಕಾಲರ್ನ ಹಾಕ್ಕೊಡ್ಬೇಕು ಅಂದರೆ ಅಥವಾ ಇದನ್ನು ಹಾಕ್ಕೊಡ್ಬೇಕು ಅಂದರೆ ಅಂಥ ಒಂದು ಮಿಷಿನ್ಗಳ್ನ ಇಟ್ಕೊಂಡು ಒಬ್ಬ ಬರೀ ಕಾಲರ್ ಹಾಕ್ಕೊಡ್ಲಿ, ಒಬ್ಬ ಬರೀ ಗುಂಡಿಗಳ್ನ ಹೊಲ್ಕೊಡುವಂಥದ್ದಾಗ್ಬೋದು, ಒಬ್ಬ ಬರೀ ಇದನ್ನು ಸ್ಟಿಚ್ ಮಾಡಿಕೊಡುವಂಥದ್ದು, ಈ ಥರದ್ದು ಒಂದು ಯೂನಿಯನ್ನ ಮಾಡಿಕೊಂಡು ಇವ್ರಿಗೆಲ್ಲ ನೀವು ಔಟ್ಸೋರ್ಸ್ ಕೊಡ್ತು ಅಂದರೆ ತುಂಬ ಜನ ಇವತ್ತು ಫ್ರೀಲಾನ್ಸರ್ಗೆ ಕೆಲಸ ಕೊಡೋದಕ್ಕೆ ಅಂತ ರೆಡಿ ಇದ್ದಾರೆ. ಅದನ್ನು ಕೊಟ್ಟಾಗ ನಿಮ್ಮ ಹತ್ರ ನೀವು ಅದನ್ನು ಹೊಲ್ದು ಅವ್ರಿಗೆ ಕೊಡ್ತು ಅಂದರೆ ಅವ್ರು ಬೇರೆ ಥರದ್ದೇ ರೆವಿನ್ಯೂ ಕೊಡ್ತಾರೆ. ಸೊ ಈ ಥರದ್ದೊಂದು ನಾನು ಪ್ಲ್ಯಾನ್ ಮಾಡಿದ್ದೆ. ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂತಂದರೆ, ನಿಮ್ಮದೇ ಆದಂಥ ಒಂದು ಯೂನಿಯನ್ ಇತ್ತು ಅಂತಂದರೆ ವಿ ಕ್ಯಾನ್ ಸ್ಟಾರ್ಟ್ ದಟ್. ಓಕೆ, ನಾನು ಅದಕ್ಕೆ ಏನು ಇನ್ಪುಟ್ಸ್ನ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಹೋಗ್ತೀನಿ. ಸೊ ದಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಓಕೆ, ಆಫ್ಟರ್ ವಿ ಆರ್ ವಾಚಿಂಗ್ ದಿಸ್ ವಿಡಿಯೋ ನೀವು ಕಮೆಂಟ್ಸ್ ಮಾಡಿ, ನಿಮ್ಮದೇ ಆದಂಥ ಯೂನಿಯನ್ ಇದೆ ಅಂತಂದರೆ ಹೇಳಿ, ಅಥವಾ ನಿಮ್ಮ ಸ್ನೇಹಿತರುಗಳಿದ್ದಾರೆ ಅಂತಂದ್ರೆ ಹೇಳಿ. ಸೊ ವಿ ಕ್ಯಾನ್ ಸ್ಟಾರ್ಟ್ ಇನ್ ಎ ನ್ಯೂ ಫಾರ್ಮೆಟ್. ಓಕೆ, ಅದಕ್ಕೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಪ್ರಾಜೆಕ್ಟ್ಸ್ ಎಲ್ಲ ಹೇಗೆ ತರಬೇಕು ಅನ್ನುವಂಥದ್ದನ್ನ ನಾನು ಎಗೇನ್ ಇದ್ರ ಮುಖಾಂತರ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಮತ್ತು ಇನ್ನೊಬ್ಬರು ಕೇಳಿದ್ದಾರೆ, ಅನಂತ್ ಅಂದ್ಬಿಟ್ಟು, ಹಾಯ್ ಸರ್, ಒನ್ ಆಫ್ ಮೈ ಫ್ರೆಂಡ್ ನೀಡ್ ಟು ಪೇ ಮೀ ಮನಿ, ಕುಡ್ ಯು ಪ್ಲೀಸ್ ಸಜೆಸ್ಟ್ ಮೀ ದ ವೇ ಟು ಗೆಟ್ ಇಟ್ ಫ್ರಮ್ ಹಿಮ್ ಅಂತ ಕೇಳಿದ್ದೀರ. ನೈಸ್ ಕ್ವಶನ್. ಓಕೆ, ಸೊ ನಾನು ಹೇಳುವಂಥದ್ದು ಏನಪ್ಪ ಅಂತ ಹೇಳ್ತು ಅಂದರೆ, ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ನಿಮ್ಗೆ ನಿಜವಾಗ್ಲೂ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದನ್ನ ತಿಳ್ಕೊಂಡು ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿ, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಈವನ್ ಅವರು ನಿಮಗೆ ಕೊಡಬೇಕು ಅಂತಿದ್ದಾರಾ ಅಥವಾ ಕೊಡಬಾರ್ದು ಅಂತಿದ್ದಾರಾ ಅಥವಾ ಅವ್ರು ನಿಮಗೆ ಮೋಸ ಮಾಡುವಂಥವ್ರ, ಇದನ್ನೆಲ್ಲನೂ ಕೂಲಂಕುಷವಾಗಿ ಕೂತ್ಕೊಂಡು ಮಾತಾಡಿ. ಅವ್ರು ಫೋನೇ ಎತ್ತಲಿಲ್ಲ, ಅವ್ರು ನಿಮ್ಮ ಹತ್ರ ಮಾತಾಡ್ತಾನೆ ಇಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಎ ನೆಕ್ಸ್ಟ್ ಸ್ಟೆಪ್. ಓಕೆ, ಬಟ್ ನಾನು ಹೇಳೋದೇನಪ್ಪ ಅಂತಂದರೆ, ಒಂದು ಸಾರಿ ಅವ್ರ ಜೊತೆ ಮಾತಾಡಿ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೇನು ಕನ್ವೀನಿಯೆಂಟ್ ಇದೆ ಅನ್ನುವಂಥದ್ದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡಿ. ಯಾಕೆಂದರೆ ಕೊಡೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕಾಗಿತ್ತು. ಕೊಟ್ಟಾದಮೇಲೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಅವರ ಕನ್ವೀನಿಯೆಂಟ್ ಹೇಗಿದೆ ಅದನ್ನು ನೋಡಿಕೊಂಡು ನೀವು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಸೂಕ್ತ ಅಂತ ಅನಿಸುತ್ತೆ. ನಾವು ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ತುಂಬ ನಮಗೆ ಎಷ್ಟು ಆತ್ಮೀಯರು ಅಂತ ಹೇಳ್ತಾರೋ ಅಷ್ಟು ಆತ್ಮೀಯರು ಕೂಡ ನಮ್ಮ ಹತ್ರ ದೂರ ಆದಂಥ ಸಂದರ್ಭನ ನಾವು ನೋಡಿದ್ದೀವಿ. ಅದೇ ಥರ ನಾವು ಸಕ್ಸಸ್ ಆದಾಗ ಅದೇ ದೂರ ಆದಂಥವ್ರು ಮತ್ತೆ ಒಂದಾದಂಥದ್ದು ನಾನು ನೋಡಿದ್ದೀವಿ. ಇದು ಒಂದು ಸರಿ ಆದರೆ ಓಕೆ, ಎರಡನೇ ಸರಿನೂ ಇದೇ ಥರ ರಿಪೀಟು, ಮೂರನೇ ಸರಿನೂ ಇದೇ ಥರ ರಿಪೀಟು. ಅಂದರೆ ಪ್ರತಿ ಸರಿ ನಾನು ಫೇಲ್ಯೂರ್ ಆದಾಗ ನನ್ನನ್ನು ನೋಡುವಂಥ ದೃಷ್ಟಿಕೋನ ಬೇರೆ, ಅದೇ ಸಕ್ಸಸ್ ಆದಾಗ ನನ್ನನ್ನು ನೋಡುವಂಥ ದೃಷ್ಟಿಕೋನ ಬೇರೆ. ಸೊ ಈ ದೃಷ್ಟಿಕೋನಗಳೆಲ್ಲ ನನಗೆ ನಾನು ಫೇಸ್ ಮಾಡೋದಂಥ ಆ ಕಷ್ಟದ ದಿನಗಳಲ್ಲಿ ಅಥವಾ ಸಕ್ಸಸ್ ದಿನಗಳಲ್ಲಿ ಎರಡು ಟೈಮು ನನಗೆ ಬೇಜಾರು ತೆಗೆದುಕೊಟ್ಟಿದ್ದೆ.